2013ರಲ್ಲಿ ಮೂಡಾ ಹಗರಣ ಸಿಎಂ ಸಿಬಿಐಗೆ ನೀಡಿದ್ರು. 2013ರಲ್ಲಿ ಸಿಎಂಗೆ ಸಿಬಿಐ ಮೇಲಿದ್ದ ನಂಬಿಕೆ ಈಗಿಲ್ವಾ? 2013ರಲ್ಲಿ ಮೂಡಾ ಹಗರಣ ಸಿಎಂ ಸಿಬಿಐಗೆ ನೀಡಿದ್ರು. 2013ರಲ್ಲಿ ಸಿಎಂಗೆ ಸಿಬಿಐ ಮೇಲಿದ್ದಂತ ನಂಬಿಕೆ ಈಗಿಲ್ವಾ ಅಂತ ಮಂಡ್ಯದಲ್ಲಿ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಅವರು ಪ್ರಶ್ನೆ ಮಾಡಿದ್ದಾರೆ. 2009ರಲ್ಲಿ ಮಂಡ್ಯ ಮುಡಾದಲ್ಲಿ ಹಗರಣ ಆಗಿತ್ತು. 107 ನಿವೇಶನ ಹಗರಣ, 24 ಮಂದಿ ವಿರುದ್ಧ ಕೇಸ್. ನಾನು ನೀಡಿದ್ದಂತ ದೂರಿನನ್ವಯ ಕೇಸ್ ದಾಖಲಾಗಿತ್ತು. ಆದರೆ ಆಗಿದ್ದಂತ ನಂಬಿಕೆ ಈಗ ಯಾಕಿಲ್ಲ ಅಂತ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ನೀಡಿದಂತ ದೂರಿನನ್ವಯ ಕೇಸ್ ಆಗಿತ್ತು, ಕೇಸ್ ದಾಖಲಾಗಿತ್ತು, ರಿಜಿಸ್ಟರ್ ಆಗಿತ್ತು. ಆಗಿನ ಸ್ಪೀಕರ್ ಇಂದಲೂ ಕೂಡ ತನಿಖೆಗೆ ಒಪ್ಪಿಗೆ ಸಿಕ್ಕಿತ್ತು. 2013ರಲ್ಲಿ ಸಿಎಂ ಕೈಗೊಂಡ ನಿರ್ಧಾರ ಈಗ ಯಾಕೆ ಇಲ್ಲ? ಮೈಸೂರು ಮುಡಾ ಹಗರಣ ತನಿಖೆ ಸಿಬಿಐಗೆ ನೀಡಲಿ ಅಂತ ಮಂಡ್ಯದಲ್ಲಿ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಆಗ್ರಹ ಮಾಡಿದ್ದಾರೆ. ಇದು 2013ರಲ್ಲಿ ಮುಡಾ ಹಗರಣ ಸಿಎಂ ಸಿಬಿಐಗೆ ನೀಡಿದ್ರು. ಯಾಕಂದ್ರೆ ಆಗ ಅವ್ರದೇ ಅಲ್ಲಿ ಏನು UPA ಸರ್ಕಾರ ಇತ್ತು, ಆ ಒಂದು ಕಾರಣದಿಂದ ಕೊಟ್ಟಿರಬಹುದೇನೋ. ಯಾಕಂದ್ರೆ ಆಗ ಸಿಬಿಐ ಮೇಲೆ ನಂಬಿಕೆ ಇತ್ತು, ಕೇಂದ್ರ ಸರ್ಕಾರ ಕೂಡ ಇವ್ರದೇ ಇತ್ತು ಅಂತ. ಆದರೆ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಈಗ ಪ್ರಶ್ನೆ ಮಾಡಿದ್ದಾರೆ, ಆಗಿದ್ದಂಥ ನಂಬಿಕೆ ಈಗ ಯಾಕೆ ಇಲ್ಲ? ಯಾಕಂದ್ರೆ ಈಗ ಅಲ್ಲಿ NDA ಸರ್ಕಾರ ಇದೆ. ಇದು ಲಾಜಿಕಲ್ ಆದಂಥ ಒಂದು ಆನ್ಸರ್, ಉತ್ತರ ಇದಕ್ಕೆ. 107 ನಿವೇಶನ ಹಗರಣ, 24 ಮಂದಿ ವಿರುದ್ಧ ಕೇಸ್. ಸೊ ಹೀಗೆ ಆಗಿನ ಸ್ಪೀಕರ್ನಿಂದಲೂ ಕೂಡ ತನಿಖೆಗೆ ಒಪ್ಪಿಗೆ ಸಿಕ್ಕಿತ್ತು ಅಂತ ಹೇಳಿದರು. ಬನ್ನಿ ಏನು ಹೇಳಿದ್ರು ನೋಡೋಣ. ಇವತ್ತು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 107 ನಿವಾಸಗಳಿಗೆ ಸಂಬಂಧಪಟ್ಟಂತೆ ಏನು ಅಕ್ರಮ ನಿವೇಶನ ಹಂಚಿಕೆ ಆಗಿತ್ತು, ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ 3 ಶಾಸಕರು ಭಾಗಿಯಾಗಿದ್ದರು. ಶಾಸಕ ಪುಟ್ಟರಾಜು, ಶ್ರೀನಿವಾಸು, ರಮೇಶ್ ಬಾಬು ಬಂಡಿ, ಸಿದ್ದೇಗೌಡ ಸೇರಿದಂತೆ ಎಲ್ಲ BJPಯವರು ಮತ್ತು ಕಾಂಗ್ರೆಸ್ನವರು ಮತ್ತು ದಳದವರು ಮತ್ತು ಪತ್ರಕರ್ತರು ಸೇರಿದಂತೆ ಅಕ್ರಮವಾಗಿ ನಿವೇಶನ ಪಡೆದಿದ್ದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ಪ್ರಕರಣವನ್ನು ಮೊದಲನೇ ಬಾರಿಗೆ CBI ತನಿಖೆಗೆ ಒಪ್ಪಿಸಿದರು. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಕೂಡ ಅವರ ವಿರುದ್ಧ ಅಕ್ರಮ ನಿವೇಶನ ಪಡೆದಿದ್ದಾರೆ ಅಂತೇಳಿ ಅವರ ಪತ್ನಿ ಹೆಸರಿನಲ್ಲಿ ಆರೋಪ ಕೇಳಿಬಂದಿದೆ. ಈಗಲೂ ಕೂಡ ಅವರು CBIಗೆ ವಹಿಸ್ತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಮತ್ತು ಇವತ್ತು ಏನು ರಾಜಕಾರಣಿಗಳು, ಅಧಿಕಾರಿಗಳು ಸೇರಿದಂತೆ ಏನು ಮೈಸೂರು ಮೂಡ ಇರ್ಬೋದು, ಮಂಡ್ಯ ಮೂಡ ಇರ್ಬೋದು, ರಾಜ್ಯದ ಅನೇಕ ಏನು ನಗರಾಭಿವೃದ್ಧಿ ಪ್ರಾಧಿಕಾರಗಳವೆ, ಮತ್ತು ಕರ್ನಾಟಕ ಹೌಸಿಂಗ್ ಬೋರ್ಡು ಮತ್ತು ಇತರ ಏನು ಸಹಕಾರ ಸಂಘಗಳಿಂದ ಇಳಿಕೆ ಬೆಲೆಯಲ್ಲಿ ನಿವೇಶನಗಳನ್ನ ಪಡೆದಿದ್ದಾರೆ. ಇದು ರಾಜ್ಯಾದ್ಯಂತ ನಡೆದಿರೋ ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರ್ತಕ್ಕಂಥ ಅಕ್ರಮ. ಮತ್ತು ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಸಹಕಾರ ಸಂಘ, ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿದ್ರೆ ಭಾಳ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಅವರ ವಿರುದ್ಧ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರದ ಹಣ ದುರುಪಯೋಗ ಸಂಬಂಧಪಟ್ಟಂತೆ 3 ಪ್ರಕರಣಗಳನ್ನ ಅವರು CBI ತನಿಖೆಗೆ ಒಪ್ಪಿಸಿದ್ರು. ಇವತ್ತು ಕೂಡ CBI ತನಿಖೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರದಲ್ಲಿ ನಡೀತಾ ಇದೆ. ಅದೇ ರೀತಿ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಅಕ್ರಮವನ್ನು CBI ತನಿಖೆಗೆ ಒಪ್ಪಿಸಬೇಕು. ಮತ್ತು ಇಡೀ ರಾಜ್ಯಾದ್ಯಂತ ಏನು ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಮತ್ತು ಕರ್ನಾಟಕ ಹೌಸಿಂಗ್ ಬೋರ್ಡು ಮತ್ತು ಗೃಹ ನಿರ್ಮಾಣ ಸಹಕಾರ ಸಂಘಗಳೇನಿದೆ ಅವೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸ್ತಕ್ಕಂಥ ಕೆಲಸನ ದೊಡ್ಡ ಮಟ್ಟದ ಒಂದು SIT ತಂಡವನ್ನು ರಚನೆ ಮಾಡಿ, ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಎಲ್ಲ ಕಡೆಯೂ ಕೂಡ ಅಕ್ರಮ ನಡೆದಿದೆ. ಇವೆಲ್ಲವನ್ನು ಕೂಡ ಬಯಲಿಗೆಳಿತಕ್ಕಂಥ ಕೆಲಸನ ಸಿದ್ದರಾಮಯ್ಯನವರು ಅದನ್ನು ಮಾಡಬೇಕು. SITನ ಹಿಂದೆ ಕೂಡ 2011ರಲ್ಲಿ ಮಂಡ್ಯ ಪ್ರಾಧಿಕಾರದಲ್ಲಿ ಏನು ಅವತ್ತು JDS ಶಾಸಕರು ರಮೇಶ್ ಬಾಬು ಬಂಡಿ, ಸಿದ್ದೇಗೌಡ, ಪುಟ್ಟರಾಜು, ಶ್ರೀನಿವಾಸು ಸೇರಿದಂತೆ ಅವತ್ತು ಕೂಡ 3 ಜನರು ಕೂಡ ನಾವು ನಿವೇಶನಗಳನ್ನ ರದ್ದು ಮಾಡಿ ವಾಪಸ್ಗೆ ಅರ್ಜಿ ಹಾಕಿದ್ರು. ಅದೇ ರೀತಿ ಅವ್ರ ಪತ್ನಿ ಹಾಕಿದರೆ. ಆದರೆ ಇಲ್ಲಿ CBIನವರು ಕೂಡ ಅವರ ವಿರುದ್ಧ FIR ಮಾಡಿ ಚಾರ್ಜ್ ಶೀಟ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲೂ ಕೂಡ ಅದೇ ಆಗ್ತದೆ. ನಿವೇಶನಗಳನ್ನ ವಾಪಸ್ ಮಾಡಿದ ತಕ್ಷಣ ಅದು ಕಾನೂನಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ.